ನಮಸ್ಕಾರ. ಸಮತಾ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರದ ಪ್ರಸಿದ್ಧ ಕೆವಿ ಕ್ಯಾಂಪಸ್ನಲ್ಲಿ ಶಿಕ್ಷಣ ಮತ್ತು ಸೇವಾ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸೃಷ್ಟಿಯಾಗಿದೆ. ಕೆವಿ ಟ್ರಸ್ಟ್ನ 30ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ ಹಾಗೂ ಸಿವಿವಿಯ 111ನೇ ಜಯಂತ್ಯುತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆ ಮತ್ತು ಅರ್ಥಪೂರ್ಣವಾಗಿ ಸಾವಿರಾರು ಅಭಿಮಾನಿಗಳು ಮತ್ತು ಸಾರ್ವಜನಿಕರ ಸಮ್ಮುಖದಲ್ಲಿ ಸಂಭ್ರಮದಿಂದ ನಡೆಯಿತು. ಹೌದು, ಚಿಕ್ಕಬಳ್ಳಾಪುರ ನಗರದ ಕೆವಿ ಕ್ಯಾಂಪಸ್ನಲ್ಲಿ ಆಯೋಜನೆಗೊಂಡಿದ್ದ ಈ ಜೋಡಿ ಸಂಭ್ರಮಕ್ಕೆ ಇಡೀ ನಗರವೇ ಸಾಕ್ಷಿಯಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ನವೀನ್ ಕಿರಣ್ ರವರಿಗೆ ಅಭಿಮಾನಿಗಳು, ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರಿಂದ ಅಭೂತಪೂರ್ವ ರೀತಿಯಲ್ಲಿ ಅಭಿನಂದನೆ ಸಲ್ಲಿಸಿ ಗೌರವಿಸಿ ಸನ್ಮಾನಿಸಿದರು. ದಾಖಲೆ ಬರೆದ ರಕ್ತದಾನ ಶಿಬಿರ. ಈ ವಾರ್ಷಿಕೋತ್ಸವದ ನೆನಪಿನಲ್ಲಿ ಬರೀ ಆಚರಣೆಯಷ್ಟೇ ಅಲ್ಲದೆ ಅತ್ಯಂತ ಮೌಲ್ಯಯುತವಾದ ಸಮಾಜ ಸೇವೆಯನ್ನು ಆಯೋಜಿಸಲಾಗಿತ್ತು. ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಬರೋಬ್ಬರಿ 4,237 ಯೂನಿಟ್ ರಕ್ತ ಸಂಗ್ರಹಿಸಿ ಬೃಹತ್ ದಾಖಲೆ ನಿರ್ಮಿಸಲಾಗಿದೆ. ಈ ರಕ್ತದಾನ ಶಿಬಿರವು 16 ಜೀವಗಳನ್ನು ಉಳಿಸುವ ಮಹತ್ ಕಾರ್ಯಕ್ಕೆ ಮುನ್ನುಡಿ ಬರೆದಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಮತ್ತು ನೆರೆದಿದ್ದವರ ಕಣ್ಣಾಳಿಗಳನ್ನು ಒಂದೇ ಮಾಡಿದ ಮತ್ತೊಂದು ಪ್ರಮುಖ ಘಟನೆ ಎಂದರೆ ಡಿ ಗ್ರೂಪ್ ನೌಕರರಾಗಿದ್ದ ಸರೋಜಮ್ಮ ಅವರ ಮಾನವೀಯತೆ. ಕೆವಿ ಟ್ರಸ್ಟ್ನಲ್ಲಿಯೇ ಡಿ ಗ್ರೂಪ್ ನೌಕರರಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಯಾದ ಸರೋಜಮ್ಮನವರು ತಮ್ಮ ನಿವೃತ್ತಿ ಜೀವನದ ಆಸರೆಯಾಗಿ ಬಂದ ಸುಮಾರು 12 ಲಕ್ಷ ರೂಪಾಯಿ ಹಣವನ್ನು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿಯೇ ಮೀಸಲಿಟ್ಟು ಅಪ್ರತಿಮ ತ್ಯಾಗ ಮತ್ತು ಮಾನವೀಯತೆ ಮೆರೆದಿದ್ದಾರೆ. ಇಂತಹ ಮಹಾನ್ ದಾಯಿಯ ಸೇವೆಯನ್ನು ಗುರುತಿಸಿ ಸಂಸ್ಥೆಯ ಅಧ್ಯಕ್ಷರಾದ ನವೀನ್ ಕಿರಣ್ ರವರು ಸರೋಜಮ್ಮನವರನ್ನು ವೇದಿಕೆಯ ಮೇಲೆ ಅತ್ಯಂತ ಗೌರವಯುತವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಐತಿಹಾಸಿಕ ಸಮಾರಂಭದಲ್ಲಿ ಟ್ರಸ್ಟ್ನ ಶಿಕ್ಷಕಿಯ ವೃಂದದವರು, ಸಿಬ್ಬಂದಿ ವರ್ಗ, ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಚಿಕ್ಕಬಳ್ಳಾಪುರ. ಟ್ರಸ್ಟ್ ಒಂದು 30ನೇ ವರ್ಷದ ಒಂದು ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ. ಮತ್ತೆ ಸಿವಿ ಅವರ 111ನೇ ಜಯಂತಿ ಕಾರ್ಯಕ್ರಮ ಮಾಡ್ತಾರೆ. ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದಿದೆ. ಸೊ ಏನು ಅನ್ಸುತ್ತೆ ನಮ್ಗೆ? ಈ ಭಾಗದಲ್ಲಿ 3 ಬಾರಿ ಶಾಸಕರಾಗಿ ಶಿಕ್ಷಣ ಕ್ರಾಂತಿಯನ್ನೇ ಹುಟ್ಟು ಹಾಕಿ ಶಿಕ್ಷಣ ಒಂದೇನೇನೆ ಇಡೀ ಮನುಕುಲಕ್ಕೆ ಒಳ್ಳೆಯದನ್ನ ಮಾಡ್ತದೆ ಅನ್ನೋ ರೀತಿಯಲ್ಲಿ ತಿಳಿದು ಶಿಕ್ಷಣದ ಕ್ರಾಂತಿಯನ್ನ ಮಾಡಿದಂತಹ ದಿವಂಗತ ಸಿ ವಿ ವೆಂಕಟರಾಯಪ್ಪನವರ ಹುಟ್ಟುಹಬ್ಬ ಜುಲೈ 30ನೇ ತಾರೀಕು. ಪ್ರತಿ ವರ್ಷ ಇಡೀ ಜುಲೈ ತಿಂಗಳಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ನಾನಾ ವಿಧವಾದ ಕ್ರೀಡಾಕೂಟಗಳು, ಸಾಂಸ್ಕೃತಿಕ ಸ್ಪರ್ಧೆಗಳು, ಸಾಮಾಜಿಕ ಕಾರ್ಯಗಳು, ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ, ರಕ್ತದಾನ ಶಿಬಿರ, ಇನ್ನು ಅನೇಕ ಪ್ರಬಂಧ ಬರೀತಕ್ಕಂಥ ಸ್ಪರ್ಧೆ ಇರ್ಬೋದು. ಇವೆಲ್ಲವನ್ನೂ ಸಹ ನಂಬಿಕೊಂಡು ಇಂದು 30ನೇ ತಾರೀಕು ಇವೆಲ್ಲದರ ಮುಕ್ತಾಯ ಸಮಾರಂಭ, ವಿಶೇಷವಾಗಿ ಪತ್ರಕರ್ತರ ಕ್ರೀಡಾಕೂಟ. ಇನ್ನು ಈ ಬಾರಿಯ ವಿಶೇಷತೆ ಅಂತಂದ್ರೆ ಇಡೀ ಭಾರತ ದೇಶದಲ್ಲೇನೆ ಒಂದೇ ದಿನ ಒಂದೇ ಸ್ಥಳದಲ್ಲಿ ಅತ್ಯಂತ ಹೆಚ್ಚು ರಕ್ತದಾನ ಮಾಡಿರ್ತಕ್ಕಂಥದ್ದು 4,237 ಯೂನಿಟ್ಗಳು ನಮ್ಮ ಕೆವಿ ಮತ್ತು ಪಂಚಗಿರಿ ದಂತಿಗೆ ಸಲ್ತದೆ. ಇದಕ್ಕಾಗಿ ಶ್ರಮಿಸಿದಂತಹ ಪ್ರತಿಯೊಬ್ಬ ಸಿಬ್ಬಂದಿಗೆ, ವಿದ್ಯಾರ್ಥಿಗೆ ಇವತ್ತು ಮುಕ್ತಾಯ ಸಮಾರಂಭ. ಅವರಿಗೆಲ್ಲ ಬಹುಮಾನಗಳನ್ನ ನೀಡ್ತಕ್ಕಂಥದ್ದು, ನೆನಪಿನ ಕಾಣಿಕೆಗಳನ್ನ ನೀಡ್ತಕ್ಕಂಥದ್ದು, ಸಾಂಸ್ಕೃತಿಕ ಸೌರಭ ಇರ್ತದೆ. ಜೊತೆಗೆ ನಮ್ಮ 2 ದತ್ತಿಗಳಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಂತಹ ಮತ್ತು ಅಕಾಲಿಕವಾಗಿ ನಿಧನ ಹೊಂದಿದಂತಹ ಸಿಬ್ಬಂದಿ ವರ್ಗದವರಿಗೆ ಸನ್ಮಾನವನ್ನು ಮಾಡತಕ್ಕಂಥದ್ದು. ಅದೇ ರೀತಿ ನಮ್ಮಲ್ಲಿ ಪ್ರಮುಖರು ಅಂತಕ್ಕಂತಹ ಒಂದು 10 ಜನರನ್ನ ಗುರುತಿಸಿ ಅವರಿಗೆ ಸಾಧನಾಶ್ರೀ ಅಂತಕ್ಕಂತಹ ಒಂದು ಸನ್ಮಾನವನ್ನ ನೀಡ್ತಕ್ಕಂಥದ್ದು. ಇವೆಲ್ಲ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದೆ. ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳನ್ನ ಕೊಡ್ತಕ್ಕಂಥದ್ದು, ಅನಾಥ ಮಕ್ಕಳಿಗೆ ಬಟ್ಟೆ ಮತ್ತು ಇತರೆ ಸಲಕರಣೆಗಳನ್ನ ನೀಡ್ತಕ್ಕಂಥದ್ದು, ಇವೆಲ್ಲವೂ ಸಹ 30ನೇ ತಾರೀಕು ಮೂಡಿ ಬಂದಿದೆ. ಇದಕ್ಕಾಗಿ ಶ್ರಮಿಸಿದಂತಹ ನಮ್ಮ 2 ದತ್ತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಮತ್ತು ಕೊನೆಯದಾಗಿ ಮತ್ತೊಮ್ಮೆ ರಕ್ತದಾನಕ್ಕೆ ಬಂದು ರಕ್ತದಾನ ಮಾಡಿದಂತಹ ಪ್ರತಿಯೊಬ್ಬ ದಾನಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸರ್, ಈಗ ಏನೋ ರಕ್ತದಾನ ವಿಚಾರದಲ್ಲಿ ಬುಕ್ ಆಫ್ ಇಂಡಿಯಾ ಮತ್ತು ಬುಕ್ ಆಫ್ ಕರ್ನಾಟಕದಲ್ಲಿ ಕೂಡ ಎಂಟ್ರಿ ಆಗಿದೆ. ಸೊ ಏನಂತ ಸರ್ ಈಗ ಈಗ ರಕ್ತದಾನ ಅಂತಕ್ಕಂಥದ್ದು ನೋಡಿ, ನಾವು 2002ರಲ್ಲಿ ಪ್ರಾರಂಭ ಮಾಡಿದ್ದು. ಪ್ರತಿ ಬಾರಿ ಹಿಂದಿನ ಬಾರಿಗಿಂತ ಜಾಸ್ತಿ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇನೇನೆ. ರೆಕಾರ್ಡು ಇನ್ನೊಂದು ಮತ್ತೊಂದು ಆಗ್ತಾ ಇರ್ತದೆ. ಸಂತೋಷ ಇದೆ. ಇಡೀ ಭಾರತ ದೇಶದಲ್ಲಿ ಇವತ್ತು ಭಾರತ್ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಕರ್ನಾಟಕದ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ
ನಮೋದಾಗಿರ್ತಕ್ಕಂಥದ್ದು ತುಂಬಾ ಸಂತೋಷ ಇದೆ. ಆದ್ರೆ ನಾವು ಇಲ್ಲಿಗೆ ನಿಲ್ಲೋದಿಲ್ಲ. ಮುಂದಿನ ವರ್ಷ ಇದನ್ನ ದಾಟಿ ಮುಂದೆ ಹೋಗ್ತಕ್ಕಂಥ ರೀತಿಯಲ್ಲಿ ಆಲೋಚನೆ ಮಾಡ್ತೀವಿ. ಪ್ರತಿ ವರ್ಷ ಏನಾಗಿದೆ ಅದಕ್ಕಿಂತ ಹೆಚ್ಚು ಮಾಡ್ತಕ್ಕಂಥದ್ದು ನಮ್ಮ ಕೌತುಕ ಆಗಿರುತ್ತೆ. ಸರ್, ಅದೇ ನಿಮ್ಮ ಸಿಬ್ಬಂದಿ ಅವರೊಬ್ರು ಒಂದು ವಿಚಾರ ಬಂತು ಅವಾಗಲೇ, ಬಡ ಮಕ್ಕಳಿಗೆ ಅವರು ನೋಡಿ, ಟಿ ದರ್ಜೆ ನೌಕರಿ ಆಕೆ ಸುಮಾರು 40 ವರ್ಷಗಳ ಕಾಲ ಇಲ್ಲಿ ಸೇವೆಯನ್ನ ಸಲ್ಲಿಸಿ ನಿವೃತ್ತಿ ಹೊಂದಿದಾಗ ಆಕೆಗೆ ಬಂದಂತಹ ಸಂಪೂರ್ಣ ಹಣವನ್ನ ಒಂದು ಸರೋಜಮ್ಮ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡ್ತಕ್ಕಂಥದ್ದಕ್ಕೆ ಆಕೆ ಸಂಪೂರ್ಣ ಹಣವನ್ನ ಇಟ್ಟಿದ್ದಾರೆ. ವಿಶೇಷ ಅಂತಂದ್ರೆ ಆಕೆಗೆ ಯಾರು ಇಲ್ಲ, ಆಕೆಗೆ ನಮ್ಮ ಕ್ಯಾಂಪಸ್ ನಲ್ಲೇ ವಾಸ ಇದ್ದಿದ್ದು. ನಂತರ ಈಗ ಕಾರಣಾಂತರಗಳಿಂದ ವಯೋವೃದ್ಧರಾಗಿರೋದ್ರಿಂದ ಆರೋಗ್ಯದ ಏರುಪೇರು ಇರೋದ್ರಿಂದ ಸುಲ್ತಾನ್ಪೇಟೆ ಅನಾಥಾಶ್ರಮದಲ್ಲಿ ಇದ್ದಾರೆ ಅವರು. ಅವರ ಮೊತ್ತ ಹಣ 12 ಲಕ್ಷಕ್ಕೂ ಹೆಚ್ಚು ಹಣವನ್ನ ಇವತ್ತು ಠೇವಣಿ ಮಾಡಿ ಅದರಲ್ಲಿ ಬರ್ತಕ್ಕಂತಹ ಬಡ್ಡಿಯನ್ನ ಬಡ ಮತ್ತು ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡಬೇಕು ಅನ್ನೋದಕ್ಕೆ ಆಸೆ ಆಗಿತ್ತು. ಅದನ್ನ ಈಡೇರಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಆಕೆಗೆ ಇನ್ನಷ್ಟು ಆರೋಗ್ಯವನ್ನ ಕೊಡ್ಲಿ ಭಗವಂತ, ಇನ್ನಷ್ಟು ಶಕ್ತಿಯನ್ನು ಅವರ ಸಂಪಾದನೆಯ ಸಂಪೂರ್ಣ ಹಣವನ್ನು ಸುಮಾರು 12 ಲಕ್ಷಕ್ಕೆ ಹೆಚ್ಚಿಸಿಕೊಳ್ಳುವ ಎಫ್ಡಿ ಮಾಡಿ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಸಹಾಯ ಸರ್ವಾಗತವಾದಂತಹ ಈ ಮಹಿಳೆ ಇವನನ್ನು ಗಮನಿಸಿದ್ದು ಕರ್ನಾಟಕದಿಂದ ವಿದ್ಯಾರ್ಥಿಗಳಿಗೆ ಇದ್ದಾರೆ. ಅವರ ನಾವು 4 ಬಡ ಅದಕ್ಕೆ ಮಾಡಿ ನಾವು ನರ್ಸಿಂಗ್ ಹಾಗೆ PTHS ಶಾಲೆಯಿಂದ 10 ಜನ ಮಕ್ಕಳು
ಅಂತ ಪ್ರಾರ್ಥನೆ ಮಾಡ್ತೀನಿ.